ಮಾತಾಡ್ಸಕ್ಕೆ ಬಂದೆ. ನಾನ್ ಕೆಲ್ಸದ ಮೇಲೆ ಬಂದಿದ್ದಲ್ವಾ ಆಂಟಿ. ಮಾಮ ನಾವಿಬ್ರು ಇಲ್ಲಿ ಬಂದ ತಕ್ಷಣ ಇದು ಹೇಳ್ತೀನಿ, ಅವ್ರು ಬನ್ನಿ ಒಳಗೆ ಅಂತ ಅಂದ್ರು. ಅವರಿಗೂ ಗೊತ್ತಿಲ್ಲ ಟೀಚರ್ ಲಿಂಗಾಯತ್ರು ಅಂತ, ನಿಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಬನ್ನಿ ಅಂತ ಅಂದ್ರು. ಶ್ರುತಿ ಆಂಟಿ ಮಲ್ಲಿ ಡೈಲಾಗ್ ಜಿಮಲ್ಲಿ ಎಲ್ಲರ ಮನೆ ಮುಂದ್ಗಡೆ ರೂಮಿಗೆ ಬಿಡ್ಕತಾರೆ. ನಾನು ಸ್ವಂತವಾಗಿ ನಾನ್ ಬಂದಿಲ್ಲ ಆಯ್ತಾ. ಈಗ ಯಾರು ಹಂಗ ಅನ್ನೋದು ಇಲ್ಲ. ಏನ್ ಗೊತ್ತಾ, ನೀವು ಬರ್ಬಾರ್ದು, ಅದ್ ನಮಿಗೂ ಒಳ್ಳೇದಲ್ಲ. ನೀವ್ ಬಂದ್ರೆ ಇಲ್ಲೇ ಇರ್ಬೋದಿತ್ತು. ಅವ್ರು ನನ್ನ ಕರ್ದಿದ್ಕೆ ನಾನು ಒಳಕ್ ಬಂದಿದ್ದೆ. ಈಗ ಕುಮಾರ್ ಮಾಮ ಬನ್ನಿ ಒಳಕ್ ಅಂತ ಬಂದಿದ್ದು ಆಯ್ತು. ಟೀಚರಿಗೂ ಅಲ್ಲ, ಟೀಚರ್ ಲಿಂಗಾಯತ್ರು ಅಂತ ನಿಮಗೂ ಗೊತ್ತಿರ್ಲಿಲ್ಲ. ಅಲ್ಲ ಲಿಂಗಾಯತ್ರ ಒಳಗ್ ಕರ್ದಿದ್ಕೆ ನಾವು ಬಂದಿದ್ದು. ಆದ್ರೂ ಬರ್ಬಾರ್ದ, ಹೋಗ್ಲಿ ಬಂದಲ್ಲ, ಅಲ್ಲಾರು ನಿಂತ್ಕೋಬೋದಿತ್ತು ನೀನು. ಯಾರು ಆಂಟಿ ಈಗಿನ ಕಾಲದಲ್ಲಿ ಯಾರು ಹಂಗ ಅನ್ನಲ್ಲ. ನನ್ ಸ್ವಂತಕ್ಕಾಗ್ಲಿ ಅಥವಾ ಇದಕ್ಕಾಗ್ಲಿ ನಾವ್ ಬಂದಿಲ್ಲ. ಪೂಜೆ ಮಾಡ್ತೀವಿ, ನಮ್ಗ ಹಂಗೆಲ್ಲ ಬರ್ಬಾರ್ದು. ನೀವು ಒಳಕ್ಕೆ ಹಂಗ ಬಿಡ್ತಾರ? ಹಂಗಾದ್ರೆ ಎಲ್ಲ ಮುಂದೆ ಬೇಜಾರಾಯ್ತು. ನಂಗೂ ಸಖತ್ ಬೇಜಾರಾಯ್ತು. ನೀವು ಅವತ್ತೇ ಹೇಳ್ಬೋದಿತ್ತು, ನೀವ್ ಅವತ್ತೇ ಹೇಳ್ಬೋದಿತ್ತು, ನೀನು ಹೋಗು ಆಚೆ ಕಡೆಗೆ ಅಥವಾ ಮಾಮ ಹೇಳ್ಬೋದಿತ್ತು, ನೀನ್ ಬರ್ಬೇಡ. ನೀವ್ ಅರ್ಥ ಮಾಡ್ಕೋಬೇಕು, ಬರ್ಬಾರ್ದು. ಇಲ್ಲ ನಾನ್ ನೋಡಿರಂಗೆ ಈಗೆಲ್ಲೂ ಈ ತರ ಜಾತಿ ಇದು ಇಲ್ವೇ ಇಲ್ಲ. ನಾನ್ ನೋಡು ಇಲ್ಲ, ನನಗೆ ಗೊತ್ತು ಇಲ್ಲ ಬಿಡಿ. ನೀನ್ ಇಲ್ಲೇ ಇರ್ಬೋದಿತ್ತು, ಅದೇ ಗೌರವ. ಈಗ ನೀವು ಏನು ಕೇಳಿ ನನ್ನನ್ನು ಒಳಗ್ ಬರ್ಬೇಡಿ ಅಂತ ಹೇಳಿದ್ದು, ಬಂದೆ ಅಂತ ಹೇಳಿದ್ದು? ನಾನ್ ಕೀಳ್ ಜಾತಿ ಅಂತ ಅಲ್ವಾ? ಹಂಗಂತ ಅಲ್ಲ, ನಾವು ದೇವ್ರ ಪೂಜೆ ಮಾಡ್ತೀವಿ, ಹಂಗೆಲ್ಲ ಬರ್ಬಾರ್ದು ತೇಜ. ನೀವ್ ಅವತ್ತೇ ಹೇಳಿದ್ರೆ ರಗ್ಲೇನೆ ಇರ್ಲಿಲ್ವಲ್ಲ. ನೀನು ಅವ್ರು ಬಂದ್ರು, ನೀನ್ ಇಲ್ಲೇ ಇರ್ಬೋದಿತ್ತು. ಅಲ್ಲ, ಅವ್ರ ಒಳಗ್ ಕರ್ದಿದ್ಕೆ ನಾವು ಬಂದಿದ್ದು. ನಾನು ಎಷ್ಟು ಬೇಕು ಗೌರಿ ಹಬ್ಬದಲ್ಲಿ ಎಷ್ಟು ಕೆಲ್ಸ ಇದ್ರು ಒಳಗಡೆ ನಾನೇ ಮಾಡ್ಕೊದ್ನಿ ಹೊರತು ನಾನು ಕೇಳು. ಶೋಭಾ ಆಂಟಿ ಬರ್ತಾಳಲ್ಲ, ಇಲ್ಲಿಗೂ ಬಂದಿಲ್ಲ ಅವ್ರು ಇವತ್ತುವೆ. ನಾನು ಯಾವತ್ತುವೆ ನನ್ನ ಸ್ವಂತ ವಿಚಾರಕ್ಕಾಗಿ ನಾನ್ ಬಂದು ಇಲ್ಲ ಬಿಡಿ. ಬಂದಿಲ್ಲ ಬಿಡು. ಅಲ್ಲ ನಾನು ನನ್ನ ಸ್ವಂತ ವಿಚಾರಕ್ಕೆ ನಾನು ಯಾವತ್ತೂ ಕೆಲಸ ಗೊತ್ತಾ? ಗಂಜ ಎಲ್ಲ ಹಾಕಿ ಮನೆಯೆಲ್ಲ ಒರ್ಸ್ಕೊಂಡು ಸಂಜೆ ಪೂಜೆ ಎಲ್ಲ ಅಷ್ಟೆಲ್ಲ ಮಾಡಕ್ಕೆ ನೀವ್ ಅವತ್ ನಾನ್ ಬಂದ ತಕ್ಷಣ ನಂಗೆ ಗೊತ್ತಿಲ್ಲ ಆಂಟಿ, ನಂಗೆ ಸತ್ಯವೂ ಗೊತ್ತಿಲ್ಲ. ನಾನು ಓದಿರೋಳು, ನಾನು ಅದಕ್ಕೋಸ್ಕರನೇ ಒಳಗ್ ಬಂದೆ. ಎಲ್ಲರೂ ಒಂದೇ ಅನ್ನೋದಕ್ಕೋಸ್ಕರ ಮಾಡ್ಕೋಬೇಡಿ. ಈಗ ನಿಮ್ಗಳ ಬಳಿ ನಾವ್ ಬರ್ತೀವ, ಅದ್ ನಿಮ್ ಇಷ್ಟ. ನಾವ್ ಬಂದ್ರೆ ಬರ್ಬೇಡಿ ಅಂತ ನಾನು ಹೇಳೋದಿಲ್ಲ. ನಾನು ಮನೆ ನೋಡಕ್ಕಾಗ್ಲಿ ಅಥವಾ ನಿಮ್ ಕಾಫಿ ಕುಡಿಯಕ್ಕಾಗ್ಲಿ ನಾವ್ ಒಳಗ್ ಬರ್ಲಿಲ್ಲ. ನಾನ್ ಕೆಲ್ಸದ ಮೇಲೆ ಎಲ್ಲಾರ ಮನೆ ಹೆಂಗ್ ಒಂದೇ ಅಂತ ಬಂದೆ, ಹಂಗೆ ಬಂದಿದ್ದು. ಎಲ್ಲಾರ ಮನೆಗೂ ಹೋಗುವ, ಬೇರೆ ವಿಚಾರ. ಬರ್ಬಾರ್ದು ಅಂದ್ರೆ ಬರ್ಬಾರ್ದು. ಅದೊಂದು ನಿಮಗೊಂದ್ ಗೌರವ, ನಮಿಗೂ ಒಂದ್ ಗೌರವ. ಈಗ ನೀವೇನೇ ಕೊಡ್ತೀವಿ ಅಂತ ಅಂದ್ರು ನಾವು ಬರಕಿಲ್ಲ ಒಳಕ್ಕೆ. ನೀವು ಹಂಗೆ ಇರ್ಬೇಕು. ನಂಗೆ ಎಷ್ಟು ಬೇಜಾರಾಯ್ತು ಅಂತಂದ್ರೆ ಅಷ್ಟು ಬೇಜಾರಾಯ್ತು. ಈ ಶೋಭಾಜೆ ಇಷ್ಟು ದಿನ ನಮ್ಮನೆ ಕೆಲ್ಸಕ್ಕೆ ಬರ್ತಾರೆ, ಯಾರು ಬಂದಿಲ್ಲ. ಯಾಕೆ ನಂಗೆ ಗೊತ್ತಿಲ್ಲ. ಅದು ನಾವು ಶ್ರುತಿ ಆಂಟಿ ಮನೆಯಲ್ಲೆಲ್ಲ ಮುಂದೆ ರೂಮಿಗೆ ಹೋಯ್ತೀವಿ. ನನ್ ಸ್ವಂತ ಅದು ಅಲ್ಲಿ ನೀವು ಹೇಳ್ಬೋದಿತ್ತಲ್ಲ, ನಾನ್ ಬರೋರ್ದು ಸುಮ್ಮನೆ ಬಂದ್ಮೇಲೂ ನನಗೆ ಕಾಫಿನೂ ಕೊಟ್ಟು ಆಮೇಲೆ ಅವಾಗ್ಲೇ ನನಗೆ ಹೇಳ್ಬಿಟ್ಟಿದ್ರೆ ನಾನ್ ಸೀದಾ ಆಚೆಗೆ ಅರ್ಥ ಮಾಡ್ಕೋಬೇಕು ನೀವೇ. ಇಲ್ಲ ಆಂಟಿ, ಇವಾಗ ಎಲ್ಲ ಓದಿರೋರು ಕೇಳಲೇಬೇಡ. ಹೇಳ್ತಿದ್ದೀನಲ್ಲ, ನಮ್ ಗೌರಿ ಹಬ್ಬದಲ್ಲಿ ರಾಶಿ ಕೆಲ್ಸ ಬಿದ್ದಿರ್ಲಿ. ನೋಡು, ಶೋಭಾ ಒಳಗೂ ಇವತ್ತು ಬಂದಿಲ್ಲ. ಈಗ ಯಾರು ಈ ತರ ಜಾತಿ ಇದ್ರ ಬಗ್ಗೆ ಮಾಡದೇ ಇಲ್ಲ. ಜಾತಿ ಅಂತ ಮಾತಾಡ್ತಾ ಇಲ್ಲ, ಬರ್ಬಾರ್ದು. ಇದು ನಿಮ್ಮನೆ ನಿಮ್ ಇಷ್ಟ, ಬರ್ಬೇಡಿ ಅಂತ ಹೇಳ್ತಿದ್ರೆ ನಾನ್ ಬರಲ್ಲ. ನಾನ್ ನನ್ ಕೆಲ್ಸಕ್ಕಾಗಿರ್ ನಾನ್ ಬರ್ತಾ ಇರ್ಲಿಲ್ಲ. ಕೆಲ್ಸಕ್ಕೆ ಬಂದಿದ್ರೆ ಇಲ್ಲೇ ನಿಂತು ನಾನ್ ಬರ್ತಾನೆ ಇರ್ಲಿಲ್ಲ. ನನ್ ಕೆಲ್ಸಕ್ಕಾಗಿರ್ ನಾನ್ ಬರ್ತಾನೆ ಇರ್ಲಿಲ್ಲ. ನಾನೇನು ಏನೋ ಕೇಳಕ್ ಬಂದಿದ್ರಿ, ಸರಿ ಆಯ್ತು, ಇಲ್ಲೇ ಕೇಳ್ಬೋದಿತ್ತು. ಕರೀತಿರ್ಲಿಲ್ಲ. ಅವ್ರ ಟೀಚರ್ ಬಂದವ್ರು, ಅವ್ರನ್ನ ಕರೀತಾರೆ. ಈಗ ಅವ್ರು ಯಾವ ಜಾತಿ ಅಂತ ನಿಮಗ್ ಗೊತ್ತಿರ್ಲಿಲ್ಲ, ನಮ್ ಜಾತಿನೇ ಆಗಿದ್ರು. ಆಗ ಈಗ ಅದು ಬಂದಿದ್ರು ಅವ್ರು ಇಲ್ಲೇ ನಿಂತಿದ್ರು ಸಾಕಿತ್ತು, ಇಲ್ಲೇ ನಿಂತಿದ್ರು ಸಾಕಿತ್ತು. ನಿಮ್ ಜಾತಿ ಆಗಿದ್ರೆ ಅವ್ರು ಲಿಂಗಾಯತರು ಅಂತ ಗೊತ್ತಿರೋ ಹೊತ್ತಿಗೆ ಅವ್ರು ಬಂದವ್ರೆ. ಒಳಗ್ ಬಂದಾದ್ಮೇಲೆ ಗೊತ್ತಾಗಿದ್ದು. ಅಲ್ಲಿ ಬರ್ಲಿಲ್ಲ ಅಂದ್ರು ಅಲ್ಲಿ ಬರ್ತಾರೆ. ನೀನ್ ಯಾವತ್ತೂ ಅರ್ಥ ಮಾಡ್ಕೋಬೇಕು. ನಾನು ಹೇಳ್ತೇಲ್ವಾ ನಿಂಗೆ, ನಾ ಶೋಭಾಜೆ 2-3 ವರ್ಷದಿಂದ ಕೆಲ್ಸಕ್ಕೆ ಬಂದಿದ್ದೆ. ಇಲ್ಲಿ ಬಂದವರ ಕೇಳು, ಶೋಭನ್ ಕರ್ದು ಕೇಳು. ಅವ್ರ ನಂಗೆ ಬೇಡ ಆಂಟಿ. ನಾನು ಗೌರಿ ಹಬ್ಬದಲ್ಲಿ ರಾಶಿ ಕೆಲಸ ಬಿದ್ದಿರ್ಲಿ, ಒಬ್ರೇ ಮಾಡ್ಕೊಳ್ಳೋದಾಗ್ಲಿ, ಅಡ್ಗೆ ಮನೆಯದಾಗ್ಲಿ, ಎಂತದೇ ಆಗ್ಲಿ, ನೋಡು ಈ ರೂಮಿಗೂ ಸುತ್ತ ನಾನು ಅವ್ರ ಕರೆಯಕ್ಕಿಲ್ಲ. ಯಾರು ಬರೋದಿಲ್ಲ. ನಮ್ಮ ಶ್ರುತಿ ಆಂಟಿ ಮಲ್ಲಾಗ್ಲಿ ಡೈಲಾಜಿ ಮಲ್ಲಾಗ್ಲಿ ಕರ್ಕತಾರೆ. ನಾನ್ ಎಲ್ಲರೂ ಅದನ್ನ ಮಾಡಿದ್ರು ನಂಗೆ ಬೇಜಾರಾಯ್ತಿರ್ಲಿಲ್ಲ. ನನಗೆ ಕರ್ದಿದ್ರು ನಂಗೆ ಹೇಳಿದ್ರು ಬೇಜಾರಾಯ್ತಿರ್ಲಿಲ್ಲ. ತೇಜ, 4 ಜನ ಗೊತ್ತಿರ್ಬೇಕು ವಿಚಾರ. ಅವ್ರ ನೋಡಿ, ನೀವು ನಾನು ಇರ್ಲಿಲ್ಲ, ನಾ ಇದ್ದು ಹೇಳುವೆ. ಅವತ್ತು ನಿನ್ನೆ ಅವ್ರು ಬಂದಾಗ ನಾನು ಇರ್ಲಿಲ್ಲ ಅಂತ ಹೇಳಿ ಕಳ್ಸವ್ರೆ. ಬರೋದಾದ್ರೆ ನೀವು ಒಬ್ರು ಬನ್ನಿ, ಅಕಸ್ಮಾತ್ ಬಂದ್ರು ಹೊರಗಡೆನೆ ಇರಬೇಕು. ಶೋಭನ್ ಮಗಳು ಎಷ್ಟು ದಿನ ನಾನು ಏನಾದ್ರು ಒಳಗಡೆ ತಿಂಡಿ ತರಕ್ ಹೋದ್ರೆ
ಅಮ್ಮ ನಾನು ಹೋಗ್ಬತ್ತೀನಿ ಅಂತ ಅವಳು ಹೆಂಗೆ ಹೇಳ್ತಾಳೆ ಗೊತ್ತಾ, ಹೋಗ್ಬಾರ್ದು ಕೂರು ಇಲ್ಲೇ ತಂದು ಕೊಡ್ತಾರೆ ಅಂತ. ನಮಗೆ ಎಷ್ಟೇ ನಾವು ಇನ್ನೊಂದು ಹೇಳು, ನಾವು ಲಿಂಗ ಪೂಜೆ ಮಾಡ್ತೀವಿ ಹಂಗೆಲ್ಲ ಒಳಗಡೆ ನಮಗೆ ಭಂಗ ಆದಂಗೆ ಅದು ಗೊತ್ತಾ. ನೀನು ಅವ್ರು ಬಂದು ಹೋದಲ್ಲ, ನಮಗೆ ಕೆಲಸ ಎಷ್ಟು ಇದ್ದು ಅಂತ ಗೊತ್ತಾ. ಅದಕ್ಕಿಂತ ಇಲ್ಲಿದ್ರೆ ನಮ್ಗೆ ಅಷ್ಟು ಕೆಲಸವೇ ಇರ್ಲಿಲ್ವಾ. ಅದಕ್ಕೆ ನಂಗೆ ಇಲ್ಲಿ ಬತ್ತಿದ್ನಲ್ಲ, ನೀನ್ ಅಲ್ಲೇ ನಿಂತ್ಕ ಅವ್ರು ಒಳಗ್ ಬಂದ್ಮೇಲೆ ಲಿಂಗಾಯ್ತು ಅಂತ ತಿಳ್ಕೋಬೋದಿತ್ತಲ್ಲ. ಎಲ್ಲಾರ ಮನೇಲೂ ಹೆಂಗೆ ಒಳಗ್ ನಿಮ್ಮ ಅಮ್ಮನೇ ಕೇಳು, ನಿಮ್ಮ ಅಮ್ಮ ಬಂದಳ ಇಲ್ಲಿ. ಈಗ ನನ್ ಸ್ವಂತ ವಿಚಾರಕ್ಕೆ ಬಂದು ಇಲ್ಲ, ಯಾವ ವಿಚಾರಕ್ಕಾದ್ರೂ ಬಾ. ಈಗ ನಮ್ಮನೆ ಓಕೆ, ಈಗ ತಿಂಡಿ ಮಾಡ್ಸಕ್ ಹೋಗ್ತೀಯ, ಅಲ್ಲೇ ಹೋಟ್ರುಗಳ ಮನೆ ಇರ್ತವೆ. ಈ ನಮ್ಮನೆ ಅವ್ರು ನಮ್ಮಂಗೆ ನಾವು ಅಡ್ಜಸ್ಟ್ ಮಾಡ್ತೀವಿ ಸುಮ್ಮನೆ ಅಡ್ಜಸ್ಟ್ ಮಾಡ್ಕೊಂಡು ಅವ್ರ ಹಂಗಲ್ಲ. ತಿಳ್ಕೊಳಕ್ ಹೇಳ್ತಾರೆ. ನಾನು ಇಲ್ಲಿ ಬಾ ಬೇಡ ನಟ, ನಾವು ಅಲ್ಲೆಲ್ಲ ಹೋದ, ನೀನು ಅಲ್ಲಿಗೂ ಹೋಗ್ಬೇಡ ಅಷ್ಟು ನಾವು ಊರ ಮನೇಲಿ ನಮಗೆ ನೀವು ಬೇಕು, ನಾವು ಬೇಕು, ನಾವು ಇಷ್ಟ ಇಸ್ಕೊತೀವಿ. ಅವ್ರು ಅದು ಲೆಕ್ಕಾಚಾರಕ್ಕೆ ಇಲ್ಲ, ಮಾತಾಡ್ಸಕ್ಕೂ ಇಲ್ಲ. ಅವರು ಇಷ್ಟಕ್ಕೂ ಹೋಗೋಣ. ನೀವು ಕರಿದಲ್ಲೇ ಇದ್ದಿದ್ರೆ ಒಳಗ್ ಬತ್ತಲ್ಲೇ ಇರ್ಲಿಲ್ಲ. ಒಂದು ತಿಳ್ಕೊಂಡಿರ್ಬೇಕು ವಿಚಾರವ. ನಮಗೆ ಕೆಲ್ಸ ಹೋದ್ರು ನಂಗೆ ಚಿಂತೆ ಇಲ್ಲ ಮಾಮ, ನಂಗೆ ದುಡ್ಕ ತಿನ್ನೋ ಶಕ್ತಿ ಐತೆ ಆಯ್ತಾ. ಎಲ್ಲಾರು ದುಡ್ಕ ತಿಂತೀವಿ ನಾವು. ಅಲ್ಲ ಇವ ವಿಚಾರ ಒಳಗ್ ಬತ್ತಲ್ಲೇ ನೀವು ಕರೆದ್ರ ಇಲ್ವಾ, ಅದಕ್ಕೋಸ್ಕರ ನಾವು ಬಂದಿದ್ದೆ ಅಷ್ಟೇ. ನನ್ ಕೆಲ್ಸಕ್ಕಾಗಿ ನಾನ್ ಬರ್ತಾನೆ ಇರ್ಲಿಲ್ಲ. ನಾನೇನು ಏನೋ ಕೇಳಕ್ ಬಂದಿದ್ರಿ, ಸರಿ ಆಯ್ತು, ಇಲ್ಲೇ ಕೇಳ್ಬೋದಿತ್ತು. ಕರೀತಿರ್ಲಿಲ್ಲ, ಅವ್ರ ಟೀಚರ್ ಬಂದವ್ರು, ಅವ್ರನ್ನ ಕರೀ. ಈಗ ಅವ್ರು ಯಾವ ಜಾತಿ ಅಂತ ನಿಮಗ್ ಗೊತ್ತಿರ್ಲಿಲ್ಲ, ನಮ್ ಜಾತಿನೇ ಆಗಿದ್ರು. ಆಗ ಈಗ ಅದು ಬಂದಿದ್ರು, ಅವ್ರು ಇಲ್ಲೇ ನಿಂತಿದ್ರು ಸಾಕಿತ್ತು. ನಿಮ್ ಜಾತಿ ಆಗಿದ್ರೆ ಅವ್ರು ಲಿಂಗಾಯತರು ಅಂತ ಗೊತ್ತಿರೋತ್ತಿಗೆ ಅವ್ರು ಬಂದವ್ರೆ. ಒಳಗ್ ಬಂದಾದ್ಮೇಲೆ ಗೊತ್ತಾಗಿದ್ದು. ಅಲ್ಲಿ ಬರ್ಲಿಲ್ಲ ಅಂದ್ರು ಅಲ್ಲಿ ಬರ್ತಾರೆ. ಸಕಲೇಶಪುರ ತಾಲೂಕಿನ ಮಠಸಾಗರ ಗ್ರಾಮದಲ್ಲಿ ಅಸ್ಪೃಶ್ಯತೆ ನಡೆದಿದೆ. ಅಂಗನವಾಡಿ ಮಕ್ಕಳಿಗೆ ಚೇರ್ ಖರೀದಿಸಲು ಹಣ ಸಹಾಯ ಕೇಳಲು ಹೋದಾಗ ಅಂಗನವಾಡಿ ಅಡುಗೆ ಸಹಾಯಕಿ ಪರಿಶಿಷ್ಟ ಜಾತಿಯ ತೇಜ ಎಂಬಾಕೆ ಮೇಲೆ ಅಸ್ಪೃಶ್ಯತೆ ನಡೆದಿದೆ. ಲಿಂಗಾಯತ ಸಮುದಾಯದ ಕುಮಾರ್ ಎಂಬುವವರ ಪತ್ನಿ ಶ್ರುತಿ ಎಂಬುವವರಿಂದ ಅಸ್ಪೃಶ್ಯತೆ ಆಚರಣೆಯಾಗಿದೆ. ಪತಿ ಕುಮಾರ್ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯನ್ನ ಒಳಗೆ ಕರೆದಿದ್ದಾರೆ. ಆದರೆ ಆತನ ಪತ್ನಿ, ನೀನು ನಮ್ಮನೆ ಒಳಗೆ ಯಾಕೆ ಬಂದೆ, ನೀನು ಬಂದಿದ್ದರಿಂದ ಮೈಲಿಗೆ ಆಗಿದೆ ಅಂತ ಹೇಳಿ ಕಳಿಸಿದ್ದಾರೆ. ಘಟನೆ ಸಂಬಂಧ ಸಕಲೇಶಪುರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಇಂದು ಡಿವೈಎಸ್ಪಿ ಮಠಸಾಗರ ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.